ಬೇಸಿಗೆ ಪ್ರಾರಂಭ ಆಗ್ತಾ ಇದ್ದಂತೆ ಕೆರೆಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. ಕೆರೆಗಳಲ್ಲಿ ಜಳಜಳಿಸ್ತಾ ಇದ್ದ ಈ ತಾಲೂಕಿನಲ್ಲಿ ಈಗ ಆತಂಕ ಸೃಷ್ಟಿಯಾಗಿದೆ. ನೀರನ್ನ ಉಳಿಸಿ ಅನ್ನೋ ಕೂಗು ಎದ್ದಿದೆ. ಮಳೆ ಕೊರತೆ, ಬತ್ತಿ ಹೋದ ರಾಮಮ್ಮನ ಕೆರೆ. ನೀರು ಉಳಿಸುವಂತೆ ಸಿಪಿ ಯೋಗೇಶ್ವರ್ ಕರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಅತಿ ದೊಡ್ಡ ಕೆರೆಗಳನ್ನ ಹೊಂದಿರುವ ತಾಲೂಕುಗಳಲ್ಲಿ ಒಂದು. ಆದರೆ ಈಗ ಬಿರು ಬೇಸಿಗೆಯಿಂದ ಕೆರೆಗಳಲ್ಲಿ ನೀರು ಸಂಪೂರ್ಣ ಖಾಲಿಯಾಗ್ತಿದೆ. ಚನ್ನಪಟ್ಟಣ ನಗರಕ್ಕೆ ಹೊಂದಿಕೊಂಡಂತಿರುವ ರಾಮಮ್ಮನ ಕೆರೆ ಬತ್ತಿ ಹೋಗಿದೆ. ಸದಾ ತುಂಬಿ ತುಳುಕುತ್ತಿದ್ದ ಈ ಕೆರೆ ಬರಿದಾಗ್ತಾ ಇದೆ. ಕೆಆರ್ಎಸ್ನಲ್ಲಿಯೇ ನೀರಿಲ್ಲ, ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಮಳೆ ಬಂದ್ರೆ ಸರಿಯಾಗಲಿದೆ. ಜೊತೆಗೆ ರೈತರು ಸಹ ಕೆರೆಯಲ್ಲಿನ ನೀರನ್ನ ಉಳಿಸಿಕೊಳ್ಳಬೇಕು ಅಂತ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದ್ದಾರೆ. ಕೆಆರ್ಎಸ್ ಅಲ್ಲೇ ನೀರಿಲ್ವಲ್ಲ ಸರ್. ಈಗ ಕೆಆರ್ಎಸ್ 90 ಅಡಿಗೆ ಇಳಿದೋಗಿದೆ. ನಾವು ಆದಷ್ಟು ಜಾಸ್ತಿ ದಿವಸ ಪಂಪ್ ಮಾಡಿ ನೀರು ತುಂಬಿಸಿದ್ದೀವಿ. ನಮ್ಮ ಜನನೂ ಕೂಡ ನೀರನ್ನು ವೈಜ್ಞಾನಿಕವಾಗಿ ಉಪಯೋಗಿಸ್ಕೋಬೇಕು, ಸ್ಪ್ರಿಂಕ್ಲರ್ ಮಾಡಬೇಕು. ನೀರನ್ನು ಉಪಯೋಗ ಸರಿಯಾಗಿ ಆಗ್ತಾ ಇಲ್ಲ. ರೈತರು ಕೂಡ ಬೇಕಾಬಿಟ್ಟಿ ಅದನ್ನು ನೀರನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಹಂಗಾಗಿ ನಮಗೆ ಬಹಳಷ್ಟು ಈ ವಿಚಾರದ ಮೇಲೆ ಚರ್ಚೆ ಆಗಬೇಕು. ಇನ್ನು 50 ಎಕರೆಗೂ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿರುವ ಈ ಕೆರೆ ಖಾಲಿಯಾಗ್ತಾ ಇರೋದು ಆತಂಕ ಸೃಷ್ಟಿಸಿದೆ. ಅಂತರ್ಜಲ ಕುಸಿತದಿಂದ ಕುಡಿಯುವ ನೀರಿಗೂ ಹಾಗೂ ಜಮೀನಿನಲ್ಲಿನ ಬೋರ್ವೆಲ್ಗಳಿಗೂ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ತಾಲೂಕಿನಲ್ಲಿರುವಂಥ ಕೆರೆಕಟ್ಟೆಗಳು ಇವತ್ತು ನೀರಿಲ್ಲದೆ ಬರಿದಾಗಿದೆ. ಆ ಬರಿದಾಗಿರೋ ಕೆರೆಗಳಿಗೆ ನೀರನ್ನು ಭರ್ತಿ ಮಾಡಿ ಸಾರ್ವಜನಿಕರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಇಲಾಖೆ ಹಾಗೂ ಮಾನ್ಯ ಶಾಸಕರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಒಟ್ಟಾರೆ ಕೆರೆ ನೀರು ಖಾಲಿಯಾಗ್ತಾ ಇರೋದು ಜನರಿಗೆ ಮತ್ತು ರೈತರಿಗೆ ಆತಂಕ ಉಂಟು ಮಾಡಿದೆ. ಮಳೆಗಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಉತ್ತಮ ಮಳೆ ಆಗದಿದ್ರೆ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.